ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಈಗ ನಮ್ಮ ವೇದಾಂತ್ ಪಾಠಶಾಲೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದು ನಿಮ್ಮ ಮುಂಬರುವಂಥ PSI ಪರೀಕ್ಷೆಗೆ ಉಪಯೋಗ ಆಗಲಿದ್ದು, ನೀವು ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ಅಡ್ರೆಸ್ಸನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸಬಹುದು. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಅದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದ್ದು ನೀವು ಹೋಗಿ ಅಲ್ಲಿ ಕೂಡ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ನೋಡೋಣ ಬನ್ನಿ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ನಿಮಗೆಲ್ಲ ಗೊತ್ತಿದೆ, ನಾನು ನಿಮಗಾಗಿ ಟಾರ್ಗೆಟ್ 402 PSI ಕ್ಲಾಸಸನ್ನು ಮಾಡಿಕೊಡ್ತಾ ಇದ್ದೀನಿ. ಅದರಲ್ಲಿ ನಾವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ವಿಚಾರಗಳನ್ನು ನೋಡಿ ಕಲ್ತ್ಕೊಳ್ತಾ ಇದ್ದೀವಿ ಅಲ್ವಾ. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ. ದಿಸ್ ಈಸ್ ಲಿಟಲ್ ಬಿಟ್ ಸ್ಪೆಷಲ್. ಯಾಕೆ ಅಂತಂದರೆ ಬಹಳ ದಿನಗಳ ನಂತರ ನಾನು ಯೋಜನಾ ಮ್ಯಾಗ್ಝಿನ್ನ ಒಂದು ವಿಚಾರವನ್ನು ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯೋಜನಾ ಮ್ಯಾಗ್ಝಿನಿಗೆ ಸಂಬಂಧಿಸಿದ ವಿಚಾರವನ್ನು ಇವತ್ತು ನಾವು ಕಲ್ತ್ಕೊಳ್ತಾ ಹೋಗ್ತೀವಿ. ತಿಳ್ಕೊಳ್ಳೋಣ ಹೇಗಿರುತ್ತೆ. ನಿಮ್ಮ ಪರೀಕ್ಷೆಯಲ್ಲಿ ಈ ರೀತಿಯ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ. ಓಕೆ, ಓದೋಣ. ChatGPT ಅಂತಹ GAIಗಳ ನೈತಿಕತೆಯನ್ನು ಅನೇಕ ಅಧ್ಯಯನಗಳು ಪರಿಶೀಲಿಸಿವೆ. ಅಂದರೆ ವಿಷಯ ಅಥವಾ ಸಮಸ್ಯೆಗಳಿಗೆ ನಿರ್ದಿಷ್ಟ ಅದು ಹೇಗೆ ನೈತಿಕವಾಗಿ ಪ್ರತಿಕ್ರಿಯೆ ನೀಡಲಿದೆ ಎಂಬುದನ್ನು ಪರಿಶೀಲಿಸಿವೆ. ಇವುಗಳನ್ನು ಮನದಲ್ಲಿಟ್ಟುಕೊಂಡು ಸರ್ಕಾರಗಳು GAI ಸಾಮರ್ಥ್ಯವನ್ನು ಅರಿತು ಸುರಕ್ಷಿತವಾಗಿ ಅವುಗಳನ್ನು ಬಳಸುವ ನಿಟ್ಟಿನಲ್ಲಿ ಕೆಲವು ಸವಾಲುಗಳು ಎದುರಾಗಲಿವೆ. ಹೀಗಿದೆ. ಒಟ್ಟು 3 ವಾಕ್ಯಗಳುಳ್ಳ ಈ ಪ್ಯಾರಾಗ್ರಾಫನ್ನು ಹೇಗೆ ನಾವು ಈಗ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಹೇಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ನೋಡಿ ಕಲ್ತ್ಕೊಳ್ಳೋಣ. ChatGPT ಅಂತ ಕೊಟ್ಟಿದ್ದಾರಲ್ವ, ಯಾವುದೇ ಬದಲಾವಣೆ ಇಲ್ಲ. ChatGPT ಅಂತ ಇದೇ ರೀತಿಯಲ್ಲೇ ತಗೊಳ್ತೀವಿ, ನೋ ಡಿಫ್ರೆನ್ಸ್. ಓಕೆ, ಅಂತಹ ಅಂತಿದೆ, ಲೈಕ್, ಸಚ್ ಆಸ್ ಏನಾದರೂ ತಗೊಳ್ಬಹುದು. GAI ಹೇಗಿದೆ ಹಾಗೆ ತಗೊಳ್ಳಿ. ನೈತಿಕತೆಯನ್ನು ಅಂತ ಕೊಟ್ಟಿದ್ದಾರೆ, ಅಂದರೆ ಎಥಿಕ್ಸ್ ಅಂತ ಹೇಳ್ತೀವಿ. ಅನೇಕ, ಮೆನಿ, ಅಧ್ಯಯನಗಳು ಅಂತಂದರೆ ಸ್ಟಡೀಸ್ ಅಂತ ಹೇಳಬಹುದು. ಏನು ಮಾಡಿದೆಯಂತೆ? ಪರಿಶೀಲಿಸಿವೆ. ಹಾಗಾಗಿ ಇದನ್ನು ಎಕ್ಸಾಮಿನ್ಡ್ ಅಂತ ತಗೊಳ್ಬೇಕು ಹೀಗೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗೀತು. ಏನು ಮಾತಾಡ್ತಾ ಇರೋದು? ಒಂದು ಪರಿಶೀಲನೆ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಯಾರು ಇದನ್ನು ಪರಿಶೀಲಿಸಿರುವಂಥದ್ದು? ಅನೇಕ ಅಧ್ಯಯನಗಳು. ಯಾವುದರ ಬಗ್ಗೆ ಇಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ ಇಲ್ಲಿದೆ. ಸೊ ಸಬ್ಜೆಕ್ಟ್ ಅನ್ನುವಂಥದ್ದು ಮೆನಿ ಸ್ಟಡೀಸ್ ಆಗಿದೆ. ಇವು ಮಾಡಿರುವಂಥ ಕ್ರಿಯೆ ಪರಿಶೀಲಿಸಿರುವಂಥದ್ದು. ಏನನ್ನು ಪರಿಶೀಲಿಸಿದೆ? ಇದು ಆಬ್ಜೆಕ್ಟ್ ಆಗುತ್ತೆ. ನಾವು ಇಂಗ್ಲೀಷ್ನಲ್ಲಿ ಈ ಒಂದು ಫಾರ್ಮುಲಾ ಬಳಸ್ತೀವಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ. ಹೇಗೆ ಒಂದು ವಾಕ್ಯವನ್ನು ಬರಿಬಹುದು ಇದರಲ್ಲಿ ಹೇಳ್ಕೊಡ್ತೀನಿ ನೋಡಿ. ಮೆನಿ ಸ್ಟಡೀಸ್ ಹ್ಯಾವ್ ಎಕ್ಸಾಮಿನ್ಡ್ ಏನನ್ನು ಎಕ್ಸಾಮಿನ್ ಮಾಡಿದೆ ನೋಡೋಣ ಬನ್ನಿ. ChatGPT ಅಂತಹ GAIಗಳ ನೈತಿಕತೆಯನ್ನು. ಸೊ ದೇ ಹ್ಯಾವ್ ಎಕ್ಸಾಮಿನ್ಡ್ the ethics of GAI like ChatGPT. ಬರೆಯೋಣ. Many studies have examined the ethics of GAI. ಅಲ್ಲಿ ಗಳ ಅಂತ ಕೊಟ್ಟಿದ್ದಾರಲ್ವ, ಅದನ್ನ ಅಪೋಸ್ಟ್ರೋಫಿ ಹಾಕಿ ಎಸ್ ಈ ರೀತಿಯಲ್ಲಿ ಬರೀಬೇಕು. ಓಕೆ, ಲೈಕ್ ಎಥಿಕ್ಸ್ ಆಫ್ GAI ಲೈಕ್ ChatGPT ಈ ರೀತಿಯಲ್ಲಿ ತಗೊಳ್ಬಹುದಿದೆ. ಸೊ ಇಲ್ಲಿ ನಾನು ಏನು ಹೇಳಿದೆ ನಿಮಗೆ, ಫಾರ್ಮುಲಾ ಬಳಸಿದ್ದೀನಿ ಅಂತ, ಸೇಮ್ ಅದಕ್ಕೆ ಅನುಗುಣವಾಗಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಮೆನಿ ಸ್ಟಡಿ ಸಬ್ಜೆಕ್ಟ್ ಆಗಿದೆ. ಹ್ಯಾವ್ ಎಕ್ಸಾಮಿನ್ಡ್ ವರ್ಬ್, ಏನನ್ನ ಎಕ್ಸಾಮಿನ್ ಮಾಡಿರೋದು ಅದು ನಮಗೆ ಆಬ್ಜೆಕ್ಟ್ನಲ್ಲಿದೆ. ಇಲ್ಲಿ ನೀವು ನೋಡಬಹುದು ಏನು ಫಾರ್ಮುಲಾ ಹೇಳಿದ್ದೆ ಅದಕ್ಕೆ ಅನುಗುಣವಾಗಿಯೇ ವಾಕ್ಯವನ್ನು ರಚನೆ ಮಾಡಲಾಗಿದೆ. ಮೊದಲನೇ ವಾಕ್ಯ. ಓಕೆ, ಎರಡನೇ ವಾಕ್ಯ ನೋಡೋಣ ಬನ್ನಿ ಏನಿದೆ ಅಂತ. ಅಂದರೆ ಇಟ್ ಮೀನ್ಸ್ ಅಂತ ಬರುತ್ತೆ. ಇಟ್ ಮೀನ್ಸ್ ವಿಷಯ ಅಥವಾ ಸಮಸ್ಯೆಗಳನ್ನು. ವಿಷಯ ಅಂತಿದೆ ಅಲ್ವಾ, ಸಬ್ಜೆಕ್ಟ್ ಅಂತ ತಗೊಳ್ಬಹುದು, ಅಥವಾ ಆರ್ ಸಮಸ್ಯೆಗಳು, ಇಶ್ಯೂಸ್ ಅಂತ ತಗೊಳ್ಬಹುದು.
ನಿರ್ದಿಷ್ಟ, ಪರ್ಟಿಕ್ಯುಲರ್, ಅದು, ಹೇಗೆ, ಎಕ್ಸಾಕ್ಟ್, ಈ ಥರನೂ ಹೇಳ್ತೀವಿ ನಿರ್ದಿಷ್ಟ ಅನ್ನೋದಕ್ಕೆ. ಅದು ಅಂತ ಇದೆ ಅಲ್ವಾ, ಅದು ವಾಕ್ಯದಲ್ಲಿ ಬರೆದು ತೋರಿಸ್ತೀನಿ. ಹೇಗೆ, ಹೌ. ನೈತಿಕವಾಗಿ, ಎಥಿಕಲಿ ಅಂತ ಹೇಳ್ಬಹುದು. ಎಥಿಕಲಿ. ಪ್ರತಿಕ್ರಿಯೆ ನೀಡಲಿದೆ. ಪ್ರತಿಕ್ರಿಯೆ ಅಂತಂದ್ರೇನು? ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಓಕೆ, ನೀಡಲಿದೆ, ಗೀವ್. ಎಂಬುದನ್ನು ಪರಿಶೀಲಿಸಿವೆ. ಈಗಷ್ಟೇ ನಾವಿಲ್ಲಿ ಬರೆದ್ವಿ. ಪರಿಶೀಲಿಸೋದು ಅಂದರೆ ಎಕ್ಸಾಮಿನ್ ಅಂತ, ಮತ್ತೊಮ್ಮೆ ಬರೆಯುವಂಥದ್ದು ಬೇಡ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ, ಅನೇಕ ಅಧ್ಯಯನಗಳು ಪರಿಶೀಲಿಸಿದ ಈ ChatGPT ಇದರ ನೈತಿಕತೆಯ ಬಗ್ಗೆ ಅಲ್ವಾ. ಇಲ್ಲಿ ಅವ್ರು ಏನಂತ ಹೇಳ್ತಾ ಇರೋದು ಅಂದರೆ, ಅದರಲ್ಲಿರುವಂಥ ಸಬ್ಜೆಕ್ಟ್ ಇರಬಹುದು, ವಿಚಾರಗಳಿರಬಹುದು, ಅಥವಾ ಅದರಲ್ಲಿರುವಂಥ ಇಶ್ಯೂಸ್ ಇರಬಹುದು, ಇದ್ರ ಬಗ್ಗೆ ಅವರು ಚೆಕ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಪ್ರಾಪರ್ ಆಗಿ ರೆಸ್ಪಾನ್ಸನ್ನು, ಅದು ಎಥಿಕಲ್ ರೆಸ್ಪಾನ್ಸನ್ನು ಕೊಡಬಹುದಾಗಿದೆ ಅಂತ ಅವರಲ್ಲಿ ಚೆಕ್ ಮಾಡಿದ್ದಾರಂತೆ. ಹೇಗೆ ಬರೆಯೋದು ಬನ್ನಿ ಹೇಳ್ಕೊಡ್ತೀನಿ, ನೋಡಿ ಕಲ್ತ್ಕೊಳ್ಳೋಣ. ಇಟ್ ಮೀನ್ಸ್, ಫಸ್ಟ್ ಇದನ್ನು ಬರಿಬೇಕು. ಅಂದರೆ, ಓಕೆ, ಅಂದರೆ ನಾನು ಆಗಲೇ ಹೇಳಿದೆ, ಇದ್ರ ಬಗ್ಗೆ ಹೇಳ್ತೀನಿ ಅಂತ. ಇಲ್ಲಿ ಪರಿಶೀಲಿಸ್ತಾ ಇರೋದೇನು? ಅದು. ಅಂದರೆ ಹಿಂದಿನ ವಾಕ್ಯದಲ್ಲಿ ನೋಡಿದಂಥ ಇದು ಏನು, ಮೆನಿ ಸ್ಟಡೀಸ್ ಅಂತ ಇದೆ, ಅದನ್ನೇ ಅದು ಅಂತ ಅವರು ಕೊಟ್ಟಿರೋದು. ಹಾಗಾಗಿ ನಾವು ಕೂಡ ಹಾಗೆ ತಗೊಳ್ಬೇಕು. ಇಟ್ ಮೀನ್ಸ್, ಇಟ್ ಪರಿಶೀಲಿಸಿವೆ. ಇಟ್ ಹ್ಯಾಸ್ ಎಕ್ಸಾಮಿನ್ಡ್. ಇಟ್ ಹ್ಯಾಸ್ ಎಕ್ಸಾಮಿನ್ಡ್. ಏನನ್ನ ಅದು ಪರಿಶೀಲಿಸಿರುವಂಥದ್ದು, ಎಕ್ಸಾಮಿನ್ ಮಾಡಿರುವಂಥದ್ದು. ಹೇಗೆ ಇದು ಪರ್ಟಿಕ್ಯುಲರ್ ಆಗಿರುವಂಥ ವಿಚಾರಗಳಿಗೆ, ಇಶ್ಯೂಸ್, ಸಮಸ್ಯೆಗಳಿಗೆ ಎಥಿಕಲ್ ರೆಸ್ಪಾನ್ಸನ್ನು ಕೊಡುತ್ತೆ ಅಂತ ಬರೆಯೋಣ. ಇಟ್ ಹ್ಯಾಸ್ ಎಕ್ಸಾಮಿನ್ಡ್ ಹೌ ಎಥಿಕಲಿ ಇಟ್ ರೆಸ್ಪಾನ್ಸ್ to the particular ಸಬ್ಜೆಕ್ಟ್ ಅಥವಾ ಮ್ಯಾಟರ್. ಎರಡರಲ್ಲಿ ಒಂದು. ನಾನು ಎರಡನ್ನೂ ಬರೆದಿರ್ತೀನಿ. ಸಬ್ಜೆಕ್ಟ್ ಆರ್ ಮ್ಯಾಟರ್, ಆರ್ ಇಲ್ಲಿ ಕೊಟ್ಟಿರುವಂಥದ್ದು, ಆರ್ ಇನ್ನೊಂದೇನಿದೆ, ಇಶ್ಯೂಸ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ಬರೀಬಹುದಿದೆ. ಇಲ್ಲಿ ಇಟ್ ಮೀನ್ಸ್ ಇದರ ಅರ್ಥವನ್ನು ನಮಗೆ ಹೇಳಿದ್ದಾರೆ, ಹಿಂದಿನ ವಾಕ್ಯದಿಂದ ತೊಗೊಂಡು ಬಂದಿರುವಂಥದ್ದು. ಇದು ಕೂಡ ಹಿಂದಿನ ವಾಕ್ಯದ ಸಬ್ಜೆಕ್ಟ್ ಆಗಿದೆ, ಇಲ್ಲೂ ಕೂಡ ಹಾಗೆ ಮುಂದುವರಿತಾ ಇದೆ. ಇದು ಎಕ್ಸಾಮಿನ್ ಮಾಡಿರೋದ್ರ ಬಗ್ಗೆ, ಪರಿಶೀಲಿಸಿವೆ ಅಲ್ವಾ. ಸೊ ಹಾಗಾಗಿ ಇದೇನಾಯಿತು, ವರ್ಬ್ ಆಯಿತು. ಏನನ್ನ ಪರಿಶೀಲಿಸಿರುವಂಥದ್ದು, ಯಾವ ರೀತಿ ಇದು, ಎಂತಹ ಸಂದರ್ಭಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋವಂಥದ್ದನ್ನು ಪರಿಶೀಲಿಸಿರೋದು, ಅದನ್ನು ಹೇಳಿದ್ರು, ಬರೆದಿದ್ದೀನಿ. ಹೀಗೆ ಮೊದಲನೇ ಹಾಗೆ ಎರಡನೇ ವಾಕ್ಯವನ್ನು ಬೈ ಯೂಸಿಂಗ್ ಅ ಫಾರ್ಮುಲಾ ಯಾವ ರೀತಿಯಲ್ಲಿ ಒಂದು ಇಂಗ್ಲೀಷ್ನ ವಾಕ್ಯವನ್ನು ರಚನೆ ಮಾಡಬಹುದು ಅಂತ ಹೇಳ್ಕೊಟ್ಟೆ. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸೆಷನ್ನ ಮೂರನೇ ವಾಕ್ಯ, ಇವುಗಳನ್ನು ಮನದಲ್ಲಿಟ್ಟುಕೊಂಡು ಅಂತ ಇದೆ. ಇದನ್ನ ಏನಂತ ಹೇಳಬಹುದು? ಕೀಪಿಂಗ್ ಇಟ್ ಇನ್ ಮೈಂಡ್. ಇಷ್ಟು ಸೇರಿ ಈ ರೀತಿಯಲ್ಲಿ ಹೇಳಬಹುದು. ಕೀಪಿಂಗ್ ಇಟ್ ಇನ್ ಮೈಂಡ್, ಕಾಮ ಇದೆ, ತಗೊಳ್ಳೋಣ. ಸರ್ಕಾರಗಳು ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ? ಗವರ್ನಮೆಂಟ್ಸ್ ಅಂತ ತಗೊಳ್ಳೋಣ. ಇಲ್ಲಿ ನೋಡಿ ಅಬ್ರಿವೇಷನ್ ಇದೆ, GAI, ಹೀಗೆ ಬರಿಬೇಕಿದನ್ನ. ಮುಂದಿನ ಪದ ಏನಿದೆ ನೋಡಿ, ಸಾಮರ್ಥ್ಯವನ್ನು, ಕೆಪಬಿಲಿಟಿ ಅಂತ ಹೇಳ್ತೀವಿ. ಕೆಪಬಿಲಿಟಿ. ಅರಿತು ಸುರಕ್ಷಿತವಾಗಿ, ಅರಿಯೋದು ಅಂತಂದರೆ ರಿಯಲೈಸ್ ಅಂತ ಹೇಳ್ತೀವಿ. ಓಕೆ, ಸುರಕ್ಷಿತವಾಗಿ ಅಂತಂದರೆ ಸೇಫ್ಲಿ ಅಂತ ಹೇಳ್ತೀವಿ. ಅವುಗಳನ್ನು ಸದ್ಯಕ್ಕಿಲ್ಲಿದೆ ಅಂತ ಬರ್ದಿರೋಣ, ಬಹುಶಃ ಬದಲಾಗಬಹುದು. ಲೆಟ್ಸಿ. ಬಳಸುವ, ಯೂಸ್, ಯುಟಿಲೈಸ್, ಎನಿಥಿಂಗ್ ಇಸ್ ಓಕೆ. ಬಳಸುವ ನಿಟ್ಟಿನಲ್ಲಿ, ಇದನ್ನ ವೇ ಅಂತ ತಗೊಳ್ಳೋಣ. ಕೆಲವು, ಫ್ಯೂ,
ಸವಾಲುಗಳು ಅಂತಂದರೆ ಚಾಲೆಂಜಸ್ ಅಂತ ಹೇಳ್ತೀವಿ. ಎದುರಾಗಲಿವೆ, ಇದನ್ನು ಫೇಸ್ ಅಂತ ಸದ್ಯಕ್ಕೆ ಬರ್ದಿರೋಣ. ಸ್ವಲ್ಪ ಬದಲಾವಣೆ ಕಾಣುತ್ತೆ. ಲೆಟ್ಸ್ ಸಿ ಅಬೌಟ್ ದ್ಯಾಟ್ ಲೇಟರ್. ಏನು ಹೇಳ್ತಿದ್ದಾರೆ? ಮೊದಲನೇದಾಗಿ ಇದನ್ನು ಬರಿಬೇಕು. ಕೀಪಿಂಗ್ ಇಟ್ ಇನ್ ಮೈಂಡ್ ಫಸ್ಟು ಬರೆಯೋಣ. ಕೀಪಿಂಗ್ ಇಟ್ ಇನ್ ಮೈಂಡ್ ಫಸ್ಟ್ ಇದನ್ನು ಬರೆಯೋಣ. ಓಕೆ, ಕಾಮ ಇದೆ. ಮುಂದಕ್ಕೆ ಹೋಗೋಣ. ಗವರ್ನಮೆಂಟ್ಸ್ ಏನು ಮಾಡುತ್ತೆ? ಚಾಲೆಂಜಸ್, ಸವಾಲುಗಳನ್ನು ಎದುರಿಸಲಿವೆ ಅಲ್ವಾ. ಸೊ ಇದೇ ಸಬ್ಜೆಕ್ಟ್ ಆಗಿದೆ, ಇದೇ ವರ್ಬ್ ಆಗಿದೆ. ಇದು ನಮ್ಮ ಆಬ್ಜೆಕ್ಟ್ ರೈಟಿಂಗ್ ಆಗುತ್ತೆ. ಹೇಗೆ ಬರೆಯೋದು ನೋಡಿ. ಕೀಪಿಂಗ್ ಇಟ್ ಇನ್ ಮೈಂಡ್, ಗವರ್ನಮೆಂಟ್ಸ್ will face few challenges. ಯಾವುದರಲ್ಲಿ ಬರೆಯೋಣ? will face few challenges to realize the capability ಯಾವುದರ? of GAI and use it in a ಹೀಗೂ ಹೇಳಬಹುದು, ಅಥವಾ ಯೂಸ್ ಇಟ್ ಇನ್ ಅ ಸೇಫ್ ವೇ, ಅಥವಾ ಯೂಸ್ ಇಟ್ ಸೇಫ್ಲಿ, ಈ ರೀತಿಯಲ್ಲೂ ಕೂಡ ಬಳಸಬಹುದಿದೆ. ನೋಡಿ, ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಾಯಿತು ಅಂತಂದರೆ ಗವರ್ನಮೆಂಟ್ಸ್, ಇದೇನಾಯಿತು ಸಬ್ಜೆಕ್ಟ್ ಆಗಿದೆ. ವಿಲ್ ಫೇಸ್ ಎದುರಾಗಲಿವೆ, ಇದು ವರ್ಬ್. ಏನು ಎದುರಾಗುವಂಥದ್ದು? ಚಾಲೆಂಜಸ್ ಎದುರಾಗುತ್ತೆ. ಇದನ್ನು ಎದುರಿಸೋರು ಯಾರು? ಗವರ್ನಮೆಂಟ್ಸ್. ಓಕೆ, ಸೊ ಚಾಲೆಂಜಸ್ ಹೇಗಿರುತ್ತೆ? ಅವರಿಗೆ ಅರಿವಾಗುತ್ತೆ. ಇದರ ಕೇಪಬಿಲಿಟಿ ಏನು? ಯಾವುದ್ರದ್ದು? GAI. ಇದರ ಕೇಪಬಿಲಿಟಿ ಏನು? ಹೇಗೆ ಅದನ್ನು ಸೇಫಾಗಿ ಯೂಸ್ ಮಾಡ್ಕೊಳ್ಬೇಕು, ಅದರ ಚಾಲೆಂಜಸ್ ಅವ್ರ ಎದುರಿಗೆ ಬರುತ್ತೆ, ಅದನ್ನು ಹೇಳಿದ್ದಾರೆ. ಇಲ್ಲಿಯೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಇವತ್ತಿನ ನಮ್ಮ ಈ ಸೆಷನಲ್ಲಿ ಯೋಜನಾ ಮ್ಯಾಗ್ಝಿನಿಂದ ಒಂದು ಪ್ಯಾರಾಗ್ರಾಫ್ನ ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ಪರೀಕ್ಷೆಯಲ್ಲಿ ಈ ಲೆವೆಲ್ನ ಕ್ವೆಶ್ಚನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ. ಹಾಗಾಗಿ ಇಂಥದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಕೂಡ ನಿಮಗೆ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಈ ರೀತಿಯ ಕ್ಲಾಸಸನ್ನು ಮಾಡಿಕೊಡ್ತಾ ಇರ್ತೀನಿ. ತಪ್ಪದೆ ನಮ್ಮ ಕ್ಲಾಸಸನ್ನು ವಾಚ್ ಮಾಡಿ. ಹಾಗೆ ಯಾರೆಲ್ಲ VAO ಹಾಗೆ PDO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಜನರಲ್ ಇಂಗ್ಲೀಷ್ನ ಕ್ಲಾಸಸ್ ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಅಪ್ಲೋಡ್ ಆಗ್ತಿದೆ. ತಪ್ಪದೆ ಅದನ್ನು ವಾಚ್ ಮಾಡಿ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕೋರ್ಸಿಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ಓದ್ಕೊಳ್ಳಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೆ ಅವರೊಂದಿಗೆ ನಮ್ಮ ಕ್ಲಾಸಸ್ನೆಲ್ಲ ಶೇರ್ ಮಾಡಿ. Thank you people. Happy learning.